ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಹಾಲ್ಮಟ್ಟಿ ಯಾದಗಿರಿ ರೈಲ್ವೆ ಮಾರ್ಗ ಹೋರಾಟಕ್ಕೆ ಹೊಸ ಚೈತನ್ಯ. ಹೋರಾಟ ಸಮಿತಿ ಸಭೆ. ನಮಸ್ಕಾರ ವೀಕ್ಷಕರೇ, DMS ನ್ಯೂಸ್ಗೆ ಸ್ವಾಗತ. ಹಾಲ್ಮಟ್ಟಿಯಿಂದ ಯಾದಗಿರಿವರೆಗೆ ರೈಲ್ವೆ ಮಾರ್ಗ ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲು ನೂತನವಾಗಿ ಅಸ್ತಿತ್ವಕ್ಕೆ ಬಂದಂತಹ ರೈಲ್ವೆ ಮಾರ್ಗ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಸಭೆಯು ತಾಳಿಕೋಟೆ ಪಟ್ಟಣದ ವಿಠ್ಠಲ ಮಂದಿರದಲ್ಲಿ ನಡೆಯಿತು. ಸಭೆಯಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಶ್ರೀ ಭೀಮಶಂಕರ್ ಪತ್ತರ್, ಹುಣಸಗಿಯ ಸಾಫ್ಟ್ವೇರ್ ರೈಲ್ವೆ ಇಲಾಖೆಯ ಇಂಜಿನಿಯರ್, ರೈಲ್ವೆ ಯೋಜನೆಯ ಅಗತ್ಯತೆ, ಅದರ ಪ್ರಯೋಜನಗಳು ಹಾಗೂ ಈ ಭಾಗದ ಅಭಿವೃದ್ಧಿಗೆ ರೈಲ್ವೆ ಸಂಪರ್ಕದ ಮಹತ್ವದ ಕುರಿತು ಸಭಿಕರನ್ನು ಉದ್ದೇಶಿಸಿ ವಿವರವಾಗಿ ಮಾತನಾಡಿದರು. ನಂತರ ಸಮಿತಿಯ ವತಿಯಿಂದ ಶ್ರೀ ಭೀಮಶಂಕರ್ ಪತ್ತರ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಭಾಗದ ಅಭಿವೃದ್ಧಿಗಾಗಿ ಆಲ್ಮಟ್ಟಿ ಯಾದಗಿರಿ ರೈಲ್ವೆ ಮಾರ್ಗ ಶೀಘ್ರ ಅನುಷ್ಠಾನಗೊಳ್ಳಬೇಕೆಂದು ಎಲ್ಲರೂ ಒಕ್ಕೂರಲಿನಿಂದ ಆಗ್ರಹಿಸಿದ್ರು. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಇನ್ನಷ್ಟು ಸಂಘಟಿತವಾಗಿ ನಡೆಸುವ ಕುರಿತು ಸಮಗ್ರ ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ ವಾಸುದೇವ ಎಬ್ಸೂರ್, ಪ್ರಕಾಶ್ ಅಜೇರಿ, ರೇವಣಸಿದ್ದಪ್ಪ ಜಾಲ್ವಾದಿ ಹಾಗೂ ಮಾನ್ಸಿಂಗ್, ಮನು ಸಿಂಗ್ ಕೊಕ್ಕಟೂರ್, ಶ್ರೀಕಾಂತ್ ಪತ್ತರ್, ವಜ್ರಕಾಂತ್ ಪ್ರಥಮ್ ಶೆಟ್ಟಿ, ಉದಯ್ ಸೋನಾರ್, ಬಸವರಾಜ್ ಕುಂಬಾರ್, ಅಶೋಕ್ ಚಿನ್ಗುಡಿ, ಸಿದ್ದು ಬೋಳ್ಶೆಟ್ಟಿ, ರಾಜು ಸಜ್ಜನ್, ರವಿಕಾಂತ್ ಚಂದೂರ್, ಹಣ್ಣು ಹುಬ್ಬಳ್ಳಿ, ದತ್ತಾತ್ರೇಯ ಹುಬಾಳಿ, ಜಗದೀಶ್ ಬೀಳೆಬಾವಿ, ಮಹಂತೇಶ್ ಮೊರಾಳ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್. ಇದು ನಿಮ್ಮದೇ ಧ್ವನಿ. ಸಮಿತಿಯ ಸದಸ್ಯರುಗಳೇ, ಕಳೆದ ಹಲವಾರು ವರ್ಷಗಳಿಂದ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಭಾಗದ ಜನರು ಈ ರೈಲ್ವೆ ಸೌಲಭ್ಯವನ್ನು ಪಡೆಯಬೇಕಂತ ಸತತವಾಗಿ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಆ ಒಂದು ಹೋರಾಟದ ತೀವ್ರತೆ ಹೆಚ್ಚಾಗಿದೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಭೀಮಶಂಕರ್ ಅನ್ನೋ ಒಬ್ಬ ಪರಿಣಿತರು ನಮ್ಮ ಸಂಪರ್ಕಕ್ಕೆ ಬಂದರು. ಅದಕ್ಕೆ ನಾವು ಮೊದಲ ಹುಣಸಗಿಯ ಚನ್ನಕುಮಾರ್ ಥ್ಯಾಂಕ್ಸ್ ಹೇಳಬೇಕು. ಅವರು ಒಳ್ಳೆಯ ಸ್ನೇಹಿತರು. ಅವ್ರ ಮುಖಾಂತರ ಈ ರೈಲ್ವೆ ಹೋರಾಟದಲ್ಲಿ ಇವರು ಭಾಗವಹಿಸಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಕೆಲಸದ ವೇಗ ಹೆಚ್ಚಿಸುವಲ್ಲಿ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಮಯದ ಕೊರತೆ ಇದ್ದರೂ, ಸಮಯದ ಅಭಾವ ಇದ್ದರೂ ಸಹ ಅವರು ಅದರಲ್ಲೇ ಸಮಯ ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಚಿತ್ರಗಳನ್ನ, ಅಂಕಿ ಸಂಖ್ಯೆಗಳನ್ನ, ಎಲ್ಲ ವಿವರಗಳನ್ನ ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿ, ಈಗ ನಾವು ಮನೆ ನೋಡಿದಂತೆ ಈಗಾಗಲೇ ಅಂತಿಮ ಸ್ಥಳ ಸಮೀಕ್ಷೆ ಹಾಗೂ ವಿವರವಾದ ಯೋಜನಾ ವರದಿ ಸಿದ್ಧಪಡಿಸುವುದಕ್ಕೆ ಟೆಂಡರ್ ಸಹ ಕರೆದಿದ್ದೇವೆ. ಇದಕ್ಕೆ ನಮಗಿಂತ ಹೆಚ್ಚು ಪ್ರಯತ್ನ ಮಾಡಿದಂತ ಆಸಕ್ತಿ ವಹಿಸಿಕೊಂಡಂತಹ ಭೀಮಶಂಕರ್ ಅವರಿಗೆ ತಾಳಿಕೋಟೆಗೆ ಎಲ್ಲ ಹೋರಾಟವಾಗಿ ಮೊಟ್ಟಮೊದಲಿಗೆ ಧನ್ಯವಾದಗಳನ್ನ ತಿಳಿಸಿದೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಗೆ ಒಂದು ಸನ್ಮಾನವನ್ನು ಸಿಗಬೇಕು ವೀಕ್ಷಕರೇ ನಮಸ್ಕಾರ. ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.